ತುಮಕೂರಿನಲ್ಲಿ ಮತ್ತೆ ರಾಬರಿ ಗ್ಯಾಂಗ್ ಆಕ್ಟಿವ್. ಚಾಕು ಚುಚ್ಚಿ ಚೈನು, ಮೊಬೈಲು, ದುಡ್ಡು ಎಗರಿಸಿದ ಕದೀಮರು. ತುಮಕೂರಿಗರು ಈ ಸ್ಟೋರಿಯನ್ನ ನೋಡಲೇಬೇಕು. ಅದರಲ್ಲಿಯೂ ಹೈವೇ ರಿಂಗ್ ರೋಡ್ನಲ್ಲಿ ಗಾಡಿಯನ್ನ ಸೈಡ್ಗೆ ಹಾಕಿ ಮಲಗೋಕೆ ಮುನ್ನ ಹುಷಾರಾಗಿರ್ಬೇಕು. ಯಾಕಂದ್ರೆ ತುಮಕೂರಿನಲ್ಲಿ ಮತ್ತೆ ರಾಬರಿ ಗ್ಯಾಂಗ್ ಆಕ್ಟಿವ್ ಆಗಿದ್ದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನಿನ್ನೆ ರಾತ್ರಿ ನಿದ್ದೆ ಮಾಡಲೆಂದು ಗಾಡಿಯನ್ನ ಸೈಡ್ಗೆ ಹಾಕಿ ನಿದ್ದೆಗೆ ಜಾರಿದ್ರು ಅಷ್ಟೇ. ಆದ್ರೆ ಅದು ಎಲ್ಲಿದ್ರೋ ಏನೋ, ದರೋಡೆಕೋರರು ಚಾಕುವಿನಿಂದ ಚುಚ್ಚಿ ಅವರ ಹತ್ತಿರ ಇದ್ದ ಹಣ, ಮೊಬೈಲ್, ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ದು ನಗರದ ಜನರೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಈ ಘಟನೆ ನಡೆದಿರೋದು ತುಮಕೂರು ನಗರದ ಕುಣಿಗಲ್ ಸರ್ಕಲ್ನ ಔಟರ್ ರಿಂಗ್ ರೋಡ್ ಬಳಿ. ಹಾಸನ ಜಿಲ್ಲೆ ಅರಸೀಕೆರೆಯಿಂದ ರೈತನೋರ್ವ ಬೆಂಗಳೂರಿಗೆ ಬೊಲೆರೋ ಗಾಡಿಯಲ್ಲಿ ಟೊಮೆಟೊವನ್ನ ಸಾಗಿಸ್ತಾ ಇದ್ದ. ತುಮಕೂರು ಹತ್ತಿರ ಬರ್ತಾ ಇದ್ದಂತೆ ಡ್ರೈವರ್ ಗಿರೀಶ್ಗೆ ನಿದ್ದೆ ಬಂದಂತಾಗಿದೆ. ಹೇಗಿದ್ರು ಬೆಂಗಳೂರಿಗೆ ಹೋಗಲು ಇನ್ನೂ ಸ್ವಲ್ಪ ಸಮಯ ಇದೆ ಅಂತ ಗಾಡಿಯನ್ನ ರಿಂಗ್ ರೋಡ್ ಬಳಿ ಸೈಡ್ಗೆ ಹಾಕಿ ಗಿರೀಶ್ ನಿದ್ದೆಗೆ ಜಾರಿದ್ದಾರೆ ಅಷ್ಟೇ. ಗಾಡಿ ಹತ್ತಿರ ಬೈಕ್ನಲ್ಲಿ ಬಂದ ಇಬ್ಬರು ದರೋಡೆಕೋರರು ಚಾಕುವಿನಿಂದ ಡ್ರೈವರ್ ಗಿರೀಶ್ ಕಾಲಿಗೆ ಚುಚ್ಚಿ ಹಲ್ಲೆ ನಡೆಸಿ ಗಿರೀಶ್ ಬಳಿ ಇದ್ದ 17 ಗ್ರಾಂ ಚಿನ್ನದ ಸರ, 2 ಮೊಬೈಲ್, 5 ರಿಂದ 6 ಸಾವಿರ ರೂಪಾಯಿ ನಗದು, ಬೆಳ್ಳಿಯ ಕಡಗವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ದರೋಡೆಕೋರರ ಅಟ್ಯಾಕ್ನಿಂದ ಗಿರೀಶ್ ಕೂಗಲಾರಂಭಿಸಿದ್ರು. ಕೂಡಲೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಕದೀಮರಿಗಾಗಿ ಬಲೆಯನ್ನ ಬೀಸಿದ್ದಾರೆ. ಒಟ್ನಲ್ಲಿ ದರೋಡೆಕೋರರ ಕೃತ್ಯದಿಂದಾಗಿ ನಗರದ ಜನತೆ ಬೆಚ್ಚಿ ಬಿದ್ದಿದ್ದು ಮುಂದೆ ಇಂತಹ ಕೃತ್ಯಗಳು ಜರುಗದಂತೆ ಪೊಲೀಸರು ಅಲರ್ಟ್ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.